ಸುಳಿ ಅಂದ್ರೆ ಸುಳಿ ಆಯ್ತಾನೆ ಇಲ್ಲ ಕಣಪ್ಪ. ಈ ಗುಡಿಸ್ಲುನಾಗಿರೋದಕ್ಕೂ ಅದಕ್ಕೂನುವೆ ಅಪ್ಪ ಸುಳಿ ಆಯ್ತಾಯ್ತು ನನಗಂತೂ ನನ್ವೆ. ಜ್ವರ ಬೇರೆ ಬಂದವೆ, ಯಾರಿಗೆ ಹೇಳ್ಕನಿ ಯಾರಿಗೆ ಬಿಡನಿ ಆಯ್ತಾನೆ ಇಲ್ವಲ್ಲಪ್ಪ. ನನ್ನ ಗಂಡ ಎಲ್ಲೋದ ಇನ್ನೂ ಬರಲೇ ಇಲ್ಲ. ಪದಕ ಇದು ಯಾಕಿಂಗೆ ಹಿಂಗೆ ಸಪ್ಪ ಕುಂತ್ಕೊಬಿಟ್ಟಿದ್ಯಲ್ಲ, ಏನಾಯ್ತು? ಅಯ್ಯೋ ಏನಂತ ಹೇಳನಿ, ತೊಂಡಿ ಶಾನೆ ಆಗೋಗ್ಬಿಟ್ಟೈತಲ್ಲ. ಈ ಗುಡಿಸ್ಲು ಗಾಳಿ ಒಳ್ಳೆ ತಣ್ಣಗೆ ಬೀಸ್ತದ, ಅದಕ್ಕೂ ಸೊಳಿ ಜ್ವರ ಬಂದ್ಬಿಟ್ಟ ಒಂದೇ ಕಿತ್ತಾನೆ ನೀಯ. ಅದಕ್ಕೆ ನೀ ಸೊಳಿ ತಡ್ಕೊಳಕ್ಕಾಗ್ದಿದ್ದಂಗೆ ನಾನಂತೂ ಮನೆಕ ಬಿಟ್ಟಿದ್ದೆ. ಈಗ ನೋಡಿದ್ರೆ ಜ್ವರನೇ ಬಿಟ್ಟಿಲ್ಲ ಇನ್ನೂ. ಎಲ್ಲನ ಹೋಗಿ ಬೆಚ್ಚಗೊಂದು ಮನೆಕೊಂಬಿಟ್ಟು ಒಂದು 2 ದಿನ ಸುಧಾರಿಸ್ಕೊಂಡ್ರೆ ಸೋರೈತದೆ ಅಂತ ಅನ್ನಿಸ್ತದೆ. ನಮ್ಮ ಅಮ್ಮವ್ರ ಮನೆಗೆ ಹೋಗನಿ ಅಂದ್ಕೊಂಡ್ರೆ ಯಾಕೋ ಮನಸ್ಸಾಯ್ತಿಲ್ಲ, ಸುಮ್ಮನೆ ಯಾಕೆ ಹೋಗ್ಬೇಕು ಈ ತಡದ ಮೇಲೆ ಅಂತ ಅನ್ನಿಸ್ತದೆ. ಈಗ ಏನು ಮಾಡೋದು ಅಂತಲೇ ನೀ ಗೊತ್ತಾಯ್ತಿಲ್ಲ ನನಗೆ. ಅಯ್ಯೋ ಅಕ್ಕ, ನಿಮ್ಮ ಮನೆಯೆಲ್ಲ ಪೂರ್ತಿಯಾಗಿ ರೆಡಿಯಾಗಿ ಹೋಗ್ಬಿಟ್ಟೈತಲ್ಲ, ನಿಮ್ಮ ಮನೆಯಾಗೆ ನೀವು ಹೋಗಿರ್ಬೋದಲ್ವಾ? ನೋಡಿ ಅಲ್ಲಿಗೆ ನೀವು ಹೋಗ್ಬಿಡ್ಬೇಕಾರೆ ಏನೇನು ಬೇಕೋ ತಂದ್ಕೊಡ್ತೀನಿ, ಅಲ್ಲೇ ಮನೆ ಕಂಡು ಸುಧಾರಿಸ್ಕೊಣಿವಂತೆ. ಅಯ್ಯೋ ಮನೆ ಏನು ಎಲ್ಲ ಸರಿಯಾಗಿ ರೆಡಿಯಾಗೈತೆ ಕಣಪ್ಪ, ಇನ್ನೇನು ಗೃಹ ಪ್ರವೇಶ ಒಂದು ಮಾಡ್ಬೇಕು ಅಷ್ಟೇನೇ ನೀ. ಆದರೆ ಅದೇ ನೋಡ್ಬೇಕು, ಅದು ನೀನು ಹೇಳ್ದಂಗೆ ಮಾಡಬೇಕು. ಈ ಗುಡಿಸ್ಲಿನಾಗ ಇದ್ಬಿಟ್ರೆ ನಂಗೆ ಇನ್ನೂ ಸೊಳಿ ಜ್ವರ ಶಾನೆ ಆಗೋಗ್ಬಿಡ್ತದೆ. ನೋಡನಿರು ಮಂತಕ್ಕೆ ನೀವು ಹೋಗಿ ಅಲ್ಲೇ ಒಂದು ಬೆಡ್ಶೀಟು ಚಾಪೆ ಹಾಸ್ಕೊಂಡು ಮನೆ ಕಂಬಿಡ್ತೀನಿ. ಇಲ್ಲಂತೂ ತಡ್ಕೊಳಕ್ಕಾಗಿಲ್ಲ ಸೊಳಿ. ಸರಿ ಕಣಕ್ಕ, ಇದೊಳು ನೀನು ಮ್ಯಾಕೆ. ಅಕ್ಕ ಬಾ, ನಿಧಾನಕ್ಕೆ ಬಾ. ಅಕ್ಕೋ ಮನೆಯೆಲ್ಲ ಹೆಂಗೋ ರೆಡಿ ಆಗೋಗ್ಬಿಟ್ಟೈತಲ್ಲ, ಇನ್ನೇನು ಹತ್ಲಾಗಿಲ್ಲೇ ನೀ ಇದ್ಬಿಡು. ಸುಮ್ಮನೆ ಗುಡಿಸ್ಲು ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಕೆ ನೀ ಅಲ್ಲಿತ್ತೀರಿ? ಏನವಾ ಗೃಹ ಪ್ರವೇಶ ಯಾವತ್ತು? ಅಣ್ಣ ನೋಡ್ಬೇಕು, ನನ್ನ ವಾರದಾಗ ಮಾಡಬೇಕು. ಇದ್ಯಾಕವ ಮತ್ತೆ ಈಗ ಬಂದ್ಬಿಟ್ಟಿದ್ಯಾ, ಏನಾಯ್ತು? ಏನೋ ಕ್ಲೀನ್ ಮಾಡ್ಬೇಕೇನು ಮನೆನಾ? ಎಂಥದ್ದು ಇಲ್ಲ ಕಣಣ್ಣ, ಯಾಕೋ ಸೊಳಿ ಜ್ವರ ಬಂದ್ಬಿಟ್ಟೈತೆ. ಆ ಗುಡಿಸ್ಲನಾಗ ಇದ್ದು ನನಗಂತೂ ಶಾನೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ ತೊಂಡಿಗೆ. ಅದಕ್ಕೆ ಇಲ್ಲೇ ಮನೆ ಒಳಗಡೆ ಮನೆ ಕಳನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ರಾಮ, ನಿಂಗೆ ಗೊತ್ತಿಲ್ವೇನಮ್ಮ, ಹೊಸ ಮನೆ ಗೃಹ ಪ್ರವೇಶ ಆಗ ಗಂಟನೂ ಮನೆ ಕಬಾರ್ದು ಮನೆಯಾಗೆ ಗೃಹ ಪ್ರವೇಶ ಆಗಿ ಎಲ್ಲ ಶಾಂತಿ ಮಾಡ್ಸೋ ಗಂಟನೂ ಮನೆ ಕಳಂಗಿಲ್ಲ. ಅಯ್ಯೋ ಹೌದೇನಣ್ಣ? ಹೂ ಕಣಮ್ಮ, ಮನೆ ಕಬಾರ್ದು ಹಂಗೆಲ್ಲನೂ ಮನೆ ಕಬಾರ್ದು. ಹೊಸ ಮನೆ ಗೃಹ ಪ್ರವೇಶ ಆಗಿ ನವಗ್ರಹ ಪೂಜೆ ಎಲ್ಲ ಆಗ ಗಂಟನೂ ಮನೆ ಕಬಾರ್ದು. ಹೋಗು, ನಿಮ್ದೇನೇ ಐತಲ್ಲ, ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಮನೆಕ ಹೋಗೋ, ಏನಾಯ್ತದೆ? ಪುದಕ ಹಂಗೆ ನೀ ಮಾಡೋದ್ಮೇಲೆ ಗೃಹ ಪ್ರವೇಶ ಆಗೋದಕ್ಕಿಂತ ಮುಂಚೆ ನೀ ಮನೆ ಕಬಾರ್ದು ಅಂತಂದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ? ನಡಿ ಹೋಗ್ಬಿಟ್ಟು ಅತ್ತೆ ಮನೆಗೆ ನೀ ಹೋಗ್ಬಿಟ್ಟು ಮನೆ ಕಣಿವಂತೆ ಬಾ. ಸುಮ್ಕಿರ್ ಬ್ಯಾಡ, ನಮ್ಮ ಅತ್ತೆ ಏನಂತದ ಏನೋ. ಅಯ್ಯೋ ಏನಂತದಕ್ಕ, ಬಾ ಸುಮ್ಕೇನೆ ನೀ, ನಾನು ಮಾತಾಡ್ತೀನಿ ಬಾ. ಹೋಗವ, ಹೊಸ ಮನೆಗೆಲ್ಲ ಮನೆ ಕಬಾರ್ದು, ಹೋಗು. ಸರಿ ಆಯ್ತು. ಅಮ್ಮ ಇವಾಗ ಅರ್ಜೆಂಟಾಗಿ ದುಡ್ಡೆಲ್ಲ 1-1.5 ಲಕ್ಷ ರೂಪಾಯಿ ಹೆಂಗಮ್ಮ ಹೊಂದಿಸ್ಕೊಳ್ಳೋದು? ನನಗಂತೂ ಇವಾಗ ಕೈ ಕಾಲೆಲ್ಲ ನಡ್ಗತ್ಕೊಬಿಟ್ಟೈತೆ. ನನ್ನ ಗಂಡ ಸುಮ್ಕೆ ಬಿಡ್ತಾನೆ ಅಂತ ಅನ್ಕೊಂಡೇನಮ್ಮ ನೀನು. ನನ್ನ ಗಂಡ ಆಚಾರ ಬಿಡಿಸ್ತಾನೆ ಕಣಮ್ಮ. ಮಗಳೇ ನನಗೂ ಏನು ಮಾಡಬೇಕು ಅಂತಾನೆ ನೀ ಗೊತ್ತಾಯ್ತಿಲ್ಲ. ಯಾರ ತಗ ದುಡ್ಡು ಕೇಳೋನಿ? ಈಗ ಸಾಲ ದುಡ್ಡೆಲ್ಲ ನನಗೆ ಕೊಟ್ಬಿಟ್ರೆ 1.5 ಲಕ್ಷ ತನಕ ಕೊಟ್ಬಿಟ್ರೆ ಹೆಂಗೋನು ಅತ್ಲಾಗ ಹೆಂಗೋ ನಿನ್ನ ಸಾಲ ಗೀಲ ಎಲ್ಲನೂ ಮುಗ್ದನ ಹೋಯ್ತದೆ. ಅದೇ ಕಣಮ್ಮ, 1.5 ಲಕ್ಷ ರೂಪಾಯಿ ಬೇಕಲ್ಲ ಇವಾಗ. ಈಗ ಏನು ಮಾಡೋದಮ್ಮ ದುಡ್ಡಿಗೆ? ನನಗಂತೂ ಭಯ ಆಯ್ತೈತೆ. ಯಾರೋ ದುಡ್ಡು ಪರದಾಡ್ತಾ ಇರಂಗೈತಲ್ಲ, ಯಾರು ನೋಡೋಣಿರು. ಅಲೋ, ಹೇಳಿ. ಏನು ನಾನು 50,000 ರೂಪಾಯಿ ಹಾಕಿರೋದು 1.5 ಲಕ್ಷ ಹೋಗ್ಬಿಡ್ತಾ? ಅದು ಒಂದೇ ವಾರದಾಗೆ? ಅಯ್ಯೋ ಶಿವನೇ, ಹೌದೇ? ಹಂಗಾರೆ ಈಗಿತ 1 ಲಕ್ಷ ಹಾಕ್ತೀನಿ ನಾನು. 1 ಲಕ್ಷ ಆದರೆ ಮತ್ತೆ 3 ಲಕ್ಷ ಆಯ್ತದಲ್ವಾ? ಆಯ್ತದ ಮತ್ತೆ ಈಗಿತ ನಂದು 1 ಲಕ್ಷ ಬರ್ಕೊಬಿಡು. ನಂದು 1 ಲಕ್ಷ ರೂಪಾಯಿಗೆ ನಾನು ಕೊಟ್ಬಿಡ್ತೀನಿ. 3 ಲಕ್ಷ ರೂಪಾಯಿ ಮಾಡ್ಕೊಡಿ ನನಗಂತೂ. ಒಂದು 15 ದಿನದಾಗ ಮಾಡ್ಕೊಟ್ಬಿಡ್ಬೇಕು ನನಗಂತೂ. ಸರಿ ಈಗಿತ ಎಷ್ಟು? 1 ಲಕ್ಷ ರೂಪಾಯಿ ಲಾಭ ಬಂತಾ? ಏನಮ್ಮ ಇದು ಯಮ್ಮ ಹಿಂಗೆ ಹೇಳ್ತಾವಳೆ? 50,000 ಹಾಕಿದ್ರೆ 1.5 ಲಕ್ಷ ಆಯ್ತದಂತೆ. ಅದೇ ಏನೋ ಮಾತಾಡ್ತಾವಳೆ, ಕೇಳಿಸ್ಕೊಳ್ಳೋಣಿರು ಏನು ಅಂತ. ಸರಿ ಆಯ್ತು, ಬರ್ತೀನಿ ಹೇಳಿ ಪ್ಯಾಟ್ಗೆ. ಬರ್ತೀನಿ. ಸರಿ ಬರ್ತೀನಿ. ಸರಿ 1 ಲಕ್ಷ ರೂಪಾಯಿ ಹಾಕಿ ಬರ್ಕೊಳ್ಳಿ ನಂದು ಈಗಿತ. ಸರಿ ಅಕ್ಕ. ಹಾಂ ಹೇಳಿ. ಇವಾಗ ಅದೇನೋ ಮಾತಾಡ್ತಾ ಇದ್ದಲ್ಲಕ್ಕ, ಅದೇನೋ ಅದು 1 ಲಕ್ಷ ಹಾಕಿದ್ರೆ 3 ಲಕ್ಷ ಬರ್ತದೆ, 50,000 ರೂಪಾಯಿ ಹಾಕಿದ್ರೆ 1.5 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು. ಅದು ಹಂಗೆ ಒಂಥರ ಚೀಟಿ ಥರ. ಈಗ ನಾವು 50,000 ರೂಪಾಯಿ ಅವ್ರಿಗೆ ಕಟ್ಬಿಟ್ರೆ ಇನ್ನು 15 ದಿನ 20 ದಿನ ಬಿಟ್ಕೊಬಿಟ್ಟು, ಇಲ್ಲಾಂದರೆ ಒಂದು ತಿಂಗಳು ಬಿಟ್ಕೊಬಿಟ್ಟು ನನಗೆ ಇನ್ನು 3ರಷ್ಟು 2ರಷ್ಟು ಶಾನೆ ಕೊಡ್ತಾರೆ. ನಾನು ಮೊನ್ನೆ 50,000 ರೂಪಾಯಿ ಹಾಕಿದ್ದೆ ಅವ್ರಿಗೆ, 1.5 ಲಕ್ಷ ರೂಪಾಯಿ ಕೊಟ್ಟವ್ರೆ ನನಗಂತೂ. ಅದಕ್ಕೆ ಈಗಿತ 1 ಲಕ್ಷ ಹಾಕನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಏನು 1 ಲಕ್ಷ ಹಾಕಿದ್ರೆ ಮತ್ತೆ 3 ಲಕ್ಷ ಬರ್ತದಾ? ಮತ್ತೆ ನಾವು ಹಂಗೆ ನೀನು ಮಾಡ್ಕೊಂಡು ದುಡ್ಡೆಲ್ಲ ಮಾಡ್ಕೊತಾ ಇರೋದು. ಮಗಳೇ, ನಮ್ಮ ಹತ್ರ ಒಂದು 50,000 ರೂಪಾಯಿ ಇದ್ಬಿಟ್ಟಿದ್ರೆ ಅತ್ಲಾಗ ನಾವು ಹೆಂಗೋ 50,000 ರೂಪಾಯಿ ಹಾಕ್ಬಿಟ್ಟು 1.5 ಲಕ್ಷ ರೂಪಾಯಿ ತಗೊಬಿಟ್ಟು ಸಾಲ ಎಲ್ಲ ತೀರಿಸ್ಬೋದಿತ್ತಲ್ವ ಮಗಳೇ? ಹ್ಞೂ ಕಣಮ್ಮ, ಸಾಲ ಎಲ್ಲನೂ ತೀರಿಸ್ಬಿಡ್ಬೋದಿತ್ತು ಕಣಮ್ಮ. ಆದರೆ 50,000 ರೂಪಾಯಿ ಗೊತ್ತಿಲ್ವಲ್ಲ ನಮ್ಮ ಹತ್ರ. ನಿಮ್ಮ ಅತ್ತೆ ಇಲ್ವಾ? ನಿಮ್ಮ ಅತ್ತೆಗೆ ಏನೋ ಒಂದು ನೈಸ್ ಮಾಡಿಬಿಟ್ಟು ಹೆಂಗ ಮಾಡ್ಬಿಟ್ಟು 50,000 ರೂಪಾಯಿ ಇಸ್ಕೊಂಬಿಟ್ಟು ಅದು ಇದು ಅಂತ ಹೇಳಿ ಆಮೇಕಿಂದ ಬೇಕಾದರೆ 1.5 ಲಕ್ಷ ಆಯ್ತಲ್ಲ, ಆಮೇಕಿಂದ ಬೇಕಾದ್ರೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಆಮೇಕಿಂದ 3 ಲಕ್ಷ ಮಾಡ್ಕೊಂಡು ನಿಮ್ಮ ಅತ್ತೆಗೆ ಲಾಭ ತೋರ್ಸೋಣ. ನಿಮ್ಮ ಅತ್ತೆ ನನಗೆ ಫುಲ್ ಖುಷಿ ಆಯ್ತದೆ. ಹೆಂಗೋ ಇರಲಿ ಅಂತ ಒಂದು ಕಲ್ಲು ಅಷ್ಟೇ, ಬಕ್ರಾಗಳು ಹಳ್ಳಕ್ಕೆ ಬೀಳ್ತಾವ್ರೆ. ಹೆಂಗೋ ಈ ತಿಂಗ್ಳಿಗೆ ಏನು ಯೋಚನೆ ಇಲ್ಲ ಖರ್ಚು ನನಗೆ. ಹ್ಞೂ ಕಣಮ್ಮ, ನೀನು ಹೇಳೋದು ಸರಿ. ನಿನಗೆ
ನಮ್ಮ ಅತ್ತೆ ನನಗೆ ಒಂದು ಮಾತು ಕೇಳ್ತೀನಿ ಇರು. ನಮ್ಮ ಅತ್ತೆಗೆ ಏನೋ ಒಂಚೂರು ನೈಸ್ ಮಾಡಿ. ಅಕ್ಕ 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 ನಾವೊಂದು 50,000 ರೂಪಾಯಿ ಹಾಕ್ತೀವಿ. ನಮಗೂ ದುಡ್ಡಿನ ಅವಶ್ಯಕತೆ ಸ್ಯಾನೆ ಐತೆ ಕಣಕ್ಕ. ದುಡ್ಡಿನ ಅವಶ್ಯಕತೆ ಅಂದ್ರೆ ಶಾನೆ. ಅದಕ್ಕೆ ಒಂದು 50,000 ರೂಪಾಯಿ ಹಾಕ್ತೀವಿ. ನಮಗೊಂದು ತಿಂಗಳು ಬಿಟ್ಕೊಬಿಟ್ಟು 1.5 ಲಕ್ಷ ಕೊಡ್ಕಣಕ್ಕ. ಅದೆಲ್ಲ ಹಾಕಕ್ಕಿಲ್ಲ, ಅದೆಲ್ಲ ಶಾನೆ ದೊಡ್ಡ ಪ್ರೊಸೆಸ್ ಇರ್ತದೆ. ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಕಿತ. ನೀವು ಇನ್ನೊಂದು ಕಿತ ಯಾವಾಗ ನೋಡ್ಕೊಳ್ಳಿವ್ರ ಅಂದ್ಬಿಡಿ ಅಕ್ಕ. ನೋಡಿ ಕಣಕ್ಕ, ನಮಗೂ ಶಾನೆ ಕಷ್ಟದಾಗಿದ್ದೀವಿ ನಾವಂತೂ. ಕಷ್ಟ ಅಂದರೆ ಕಷ್ಟ. ನೀವೇನೇ ನಮಗೆ ದಾರಿ ತೋರಿಸ್ಬೇಕು. 50,000 ರೂಪಾಯಿ ತಂದು ಕೊಡ್ತೀವಿ. ಹೆಂಗೋ ನಮ್ಗೆ 1.5 ಲಕ್ಷ ಆಗಂಗೆ ಮಾಡಕ್ಕ. ಸರಿ ಹೇಳಿ, ನಿಮ್ಮ ದುಡ್ಡು ಹಾಕನೋದಕ್ಕೆ ಎಂತೆಂತರ್ಗೂ ಹಾಕಿದ್ದೀನಿ. ಇನ್ನು ನಿಮ್ಗೆ ಹಾಕೋದೇನು ದೊಡ್ಡವಿಸಿವೆ 3 ನಾಮನ. ಅದು ಸರಿನೇ. ಹಂಗೇನೇನಿಯಾ ನಿಮ್ಮನ್ನು ಹೆಂಗೆ ನಂಬೋದು ನಾನು? ನೀವು ಆಮೇಕಿನ ದುಡ್ಡು ಎತ್ಕೊಂಡು ಹೊಂಟ್ಬಿಟ್ರೆ ಅಂತಂದರೆ ಏನೋ ಏನೋ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ 10 ಪೈಸೆನೂ ಹಾಕಕ್ಕೆ ಹೋಗ್ಬೇಡಿ ನೀವು. ನಾನು ಹೋಯ್ತೀನಿ. ಅಯ್ಯೋ ಅಕ್ಕ 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 ಸುಮ್ಮನೆ ಹಂಗೊಂದೇ ಅಷ್ಟೇ ನೀನಿಯಾ. ಸುಮ್ಕೇನೋ ಹಂಗೆ ಅಂದ್ಕೊಡ್ದು. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಾನೇನು ಹೇಳಿದ್ದೆ ನಿಮಗೆ ದುಡ್ಡು ಹಾಕ್ರಿ ಅಂತ ಹೇಳ್ಬಿಟ್ಟು? ನೀವು ತಾನೇ ಹಾಕ್ತೀನಿ ಅಂತ ಹೇಳ್ತಾ ಇರೋದು. ಯಾಕೆ ನಾನು ಇದೇ ಊರೋಳು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತೇ ಇಲ್ವೇ? ಅಮ್ಮ ಇದೇ ಊರೊಳನೇ ಅಮ್ಮ. ಹೌದೇ? ಸರಿ ಬಿಡು, ಹಂಗಾರೆ ಹಾಕನ ಆ ಅಮ್ಮಂಗೆ ಕೇಳ್ಬಿಡೋಣ. ಬತ್ತೀವಿ ನಾಳೆ ನಾಡಿದ್ರಾಗ ದುಡ್ಡು ತಗೊಂಡು ಬರ್ತೀವಿ ಅಂತ. ಹೇಳು ಅಕ್ಕ. ನಾಳೆ ನಾಡಿದ್ರಾಗೆ ದುಡ್ಡು ತಗೊಂಬಿಟ್ಟು ಬರ್ತೀವಿ. ನಾವು 50,000 ರೂಪಾಯಿ ಹಾಕ್ತೀವಿ. ನಿಮ್ದು ಇದೇ ಊರು ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತಲ್ಲ. ತಗೊಬತ್ತೀವಿ. ನಮಗೂ 1.5 ಲಕ್ಷ ಮಾಡ್ಕೊಡಕ್ಕ. ಸರಿ ಸರಿ ಆಯ್ತೇಳು, ಮಾಡ್ತೀನಿ. ದುಡ್ಡು ಕೊಡಿ ಇದ್ರೆ ಈಗಲೇ ನೆನೆಯ. ದುಡ್ಡಿಲ್ಲ ಏನೂ ಇಲ್ಲ, ನಾಳೆ ಇಲ್ಲ ನಾಡು ತಂದ್ಕೊಡ್ತೀವಿ. ನಿಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟಿರಿ. ಫೋನ್ ನಂಬರ್ ತಗೊಳ್ಳಿ. ಫೋನ್ ಹಾಕ್ಬಿಟ್ಟು ಬರ್ರಿ ಇಲ್ಲಿಗೆ. ಯಾರಿಗೂ ಹೇಳೋಕೆ ಹೋಗ್ಬಿಡಿ ಜಾಸ್ತಿ ಜನಕ್ಕೆ. ಆಮೇಕಿಂದ ಎಲ್ಲರೂ ನನಗೆ ಅಂತ ಬಂದ್ಬಿಡ್ತಾರೆ. ಏನೋ ಪಾಪ ಕಷ್ಟ ಆಗಿದ್ರೆ ಅಂತ ಸಹಾಯ ಮಾಡ್ತಾ ಇವನಿ. ಸರಿ ಕಣಕ್ಕ, ಆಯಿತು. ನಾನು ಫೋನ್ ಮಾಡ್ಕೊಂಬಿಟ್ಟು ಬರ್ತೀನಿ ತಗ. ಸರಿ ಸರಿ ಮಗಳೇ, ಹೆಂಗೋ ನಿನ್ನ ಸಮಾಧಾನ ಆಯ್ತಾ ಇವಾಗ? ನಿನ್ನ ಸಮಸ್ಯೆನೂ ಬಗೆಹರಿತಾ ಬಂತ ನಡಿ. ಹೋಗ್ಬಿಟ್ಟು ನಿಮ್ಮ ಅತ್ತೆ ತಾಗ ಹೆಂಗೋ ಒಂಚೂರು ಎಸ್ ಮಾಡ್ಬಿಟ್ಟು ಕಿತ್ಕೊಬಿಡನಿ ನಡಿ. ಸರಿ ಕಣಮ್ಮ, ಬಾ ಮತ್ತೆ ಹಂಗಾರೆ ಹೋಗೋಣ. ಆಹಾ ದುರಾಸೆ ನೋಡು. 50,000 ರೂಪಾಯಿ ಹಾಕ್ಬಿಟ್ರೆ 1.5 ಲಕ್ಷ ರೂಪಾಯಿ ಸಿಕ್ಬಿಡ್ಬೇಕು. ಸಿಗ್ತದೆ ಸಂದ ಸಿಗ್ತದೆ. ಹೆಂಗೋ ಈ ತಿಂಗಳಿಗಂತೂ ಫುಲ್ ಖರ್ಚಿಗಾಯ್ತು. ತಗೊಂಡು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. 50,000 ರೂಪಾಯಿ ಬಂದ್ಬಿಟ್ರೆ 50 ಲೋಕ ತಿರ್ಕೊಂಡು ಬಂದ್ಬಿಡ್ತೀನಿ ನಾನಂತೂ. ಅಪ್ಪ ಸದ್ಯ. ಸರಿ ನಾಳೆ ನಾಡಿದ್ರಾಗ ಬದ ದುಡ್ಡು ಎತ್ಕೊಂಡು ಎಲ್ಲರೂ ಓಡಾಡನ್ಬಿಡು. ಅದ್ರಾಗ ಏನಂತೆ? ಯಪ್ಪ ಹೆಂಗೋ ಒಡ ತುಂಬ ತಿಂದ್ಬಿಟ್ಟು ಕುಂತ್ಕೊಬಿಟ್ರೆ ಇನ್ನೇನು ಬೇಕು ಅನ್ನಿಸ್ತದೆ. ಇಲ್ಲಿ ಅತ್ಲಾಗೆತ್ತ ನೆಮ್ಮದಿ ಉಳ್ಕೊಬಿಡ್ತೀನಿ. ತಣ್ಣಗಿರ್ತದೆ ಬಿಡು ಇಲ್ಲೇ ನೆನೆಯ. ಈ ಮಧ್ಯಾಹ್ನ ಅಂತಪ್ಪ ನಿದ್ದೆ ಅಂದರೆ ನಿದ್ದೆ ನಂಗಂತೂ. ನಿಮ್ಮತ್ತೆ ಆರಾಮಾಗಿ ಮನಿಕೊಂಬಿಟ್ಟವಳೆ. ನೋಡು ಹೋಗಿ ಹೆಂಗನ ಮಾಡೋ ಒಂಚೂರು ನೈಸ್ ಮಾಡಿಬಿಟ್ಟು ದುಡ್ಡು ಇಸ್ಕೊಬಿಡು. ಸರಿನಾ? ಈಗ ನೋಡ್ತಾ ಇರು ನಮ್ಮ ಅತ್ತೆನ ಹೆಂಗೆ ನೈಸ್ ಮಾಡಿಬಿಟ್ಟು ದುಡ್ಡು ಇಸ್ಕೊಂತೀನಿ ಅಂತ. 50,000 ರೂಪಾಯಿ. ಇದೇ ಸರಿಯಾದ ಟೈಮು, ಯಾರೂ ಇಲ್ಲ. ಅತ್ತೆ ವಾ ಮಮತಿ, ಬಾ ಕುಂತ್ಕ ಬಾ. ಅತ್ತೆ ಏನತ್ತೆ ನೀವು? ಅಯ್ಯೋ ಇಲ್ಲೇ ಮನೆ ಕಂಡಿದ್ದೀರಲ್ಲ. ಕರೆದಿದ್ದೆ ನಾನೇ ನಿಮಗೆ ಬೆಡ್ಶೀಟ್ ಹಾಕಿ ಮಲಗಿಸ್ತಿರ್ಲಿಲ್ವೇ? ಅಯ್ಯೋ ಸೊಸೆ, ನನ್ನ ಮಗಳಿಗಿನ್ನ ಹೆಚ್ಕಣವ ನೀನಂತನೂ. ನನ್ನ ಮಗಳಿಗಿನ್ನ ಒಂದು ಕೈ ಶಾನೆ ನೀನಿಯ. ಎಂತ ನನ್ನ ಪಿರೂತಿ ಸೊಸೆ ನೀನಂತನೂ. ನನ್ನ ಮಗಳು ಓದ್ಲು ಹಂಗೆ ಕಿತ್ತೋಗಿರೋಳು ಅವಳು. ನನ್ನ ಚಿಕ್ಕ ಸೊಸೆ ಓದ್ಲು. ಆದ್ರೂ ನನ್ನ ಗಂಡು ಮಕ್ಕಳು ಕೈ ಕೊಟ್ರು ನೀನು ಕೈ ಕೊಡ್ಲಿಲ್ವಲ್ಲ. ಎಂತ ಸಂದಕ್ಕೆ ನೋಡ್ಕೊಂತ ಇದೆಯಾ ನೀನಂತೂ ನನ್ನ. ಅಪ್ಪ ಸದ್ಯ ನಾನೆಲ್ಲೋ ನೀನು ನನ್ನ ನೋಡ್ಕೊಳಕ್ಕಿಲ್ಲ, ಹೊರ್ಗಾಕ್ಬಿಡ್ತೀಯಾ. ನಾನು ಬೀದಿ ಪಾಲಾಗ ಹೋಯ್ತೀನಲ್ಲ ಅಂತ ಅನ್ಕೋತಾ ಇದ್ದೆ. ಅಪ್ಪ ಸದ್ಯ ಎಂಥದೂ ಇಲ್ಲ, ಹೆಂಗೋ ಸಂದಕ್ಕೆ ನೋಡ್ಕೊತಾ ಇದೆಯಾ. ಯಾಕೆ ಹಿಂಗೆ ಬಂದು ಕುಂತ್ಕೊಬಿಟ್ಟಿದ್ಯಲ್ಲ? ಏನಾಯ್ತು? ಏನಿಲ್ಲ ಕಣತ್ತೆ, ಅದು ನಾನು ನಿಮಗೆ ಏನಾದರೂ ಮಾಡಬೇಕು ಅನ್ನಿಸ್ತಾಯಿತ್ತು ಕಣತ್ತೆ. ನಿಮ್ಗಂತೂ ನಿಮಗೆ ಒಂದು ನಾನು ಒಂದು ಸಣ್ಣಕಿರ ಮನೆ ಕಟ್ಕೊಟ್ಬಿಡೋಣ, ಹಂಗೆ ನಿಮಗೆ ಮೈ ತುಂಬ ಒಡವೆ ಹಾಕ್ಸ್ಬಿಡೋಣ ಅಂತ ಏನೇನೋ ಆಸೆ ಐತೆ ಕಣತ್ತೆ. ಅದಕ್ಕೆ ನಾನು ಏನಾನ ಬಿಸ್ನೆಸ್ ಮಾಡಬೇಕಲ್ಲ, ಏನಾದರೂ ಒಂದು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ. ಅತ್ತೆ ನನಗಂತೂ ನೀವಂದರೆ ಶಾನೆ ಇಷ್ಟ ಕಣತ್ತೆ. ನೀವಂದರೆ ನಮಗೆ ಗೊತ್ತಲ್ಲ, ನೀವಂದ್ರೇ ನಂಗೆ ಒಂಥರ ಇಷ್ಟ. ನಮ್ಮ ಅಮ್ಮಗಿನ್ನ ಹೆಚ್ಚು, ನನಗಿನ್ನ ಹೆಚ್ಚಾ ಗೊತ್ತು ಬಿಡ್ಕಂಡು ಸಸೆ. ನಾನು ಯಾವ ಪಾಟಿ ಇಷ್ಟಪಡ್ತೀನಿ ಅಂತ ನಂಗೆ ಸಂದಾಗ ಗೊತ್ತು. ನನ್ನ ಮಕ್ಳಿಗಿನ ಶಾನೆ ನಿನ್ನೇನೇ ನಂಬಿರೋದು. ನನ್ನ ಮಕ್ಕಳು ದರಿದ್ರದವರು ಎಲ್ಲನೂ ಕೈ ಎತ್ಬಿಟ್ರು. ಆದರೆ ನೀನಂತೂ ಎಂದೂ ನನ್ನ ಕೈ ಬಿಡಲಿಲ್ಲ, ಬಿಡೋದೂ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು ಸಸೆ. ಅತ್ತೆ ಕಾಲತ್ಲಾ? ಅಯ್ಯೋ ಸಸೆ ಏನು ಬೇಡ ಕಣವ, ಏನೂ ಬೇಡ. ಇವಳು ನನ್ನೊಟ್ಟಿಗೆ ತಾನೇ ಹುಟ್ಟಿದ್ದು. ಮತ್ತು ಈ ಪಾಟಿ ನಾಟಕ ಆಡೋದನ್ನ, ಈ ಪಾಟಿ ಓವರ್ ಆ್ಯಕ್ಟಿಂಗ್ ಮಾಡೋದನ್ನ ಅದು ಎಲ್ಲಿಂದ ಕಲ್ತ್ಕೊಂಡ್ಬಿಟ್ಟು ಬಂದ್ಲು ಈ ಬನ್ಯಾಳಿ ಬಿತ್ರಿ. ಯಪ್ಪ ನಾನು ಮುಳುಗಲಿಲ್ಲ ಅಂತಂದರೆ ಸಾಕು. ಇವಳು ನೋಡಿ ಕಲ್ತ್ಕೊಳ್ಳೋದು ಭಾಳ ಐತೆ ಬಿಡು, ಭಾಳ ನೆನೆ ಐತೆ. ಅಲ್ಲ ಕಣ್ಸಸೆ, ನನಗೋಸ್ಕರ ಮನೆಯೆಲ್ಲ ಕಟ್ಕೊಡ್ತೀನಿ, ಒಡವೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ ನಿನ್ನಂಥ ಸೊಸೆ ಎಲ್ಲಿ ಸಿಗ್ತಾರೆ ಹೇಳು?